ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಆಚಾರ್ಯ ಮಂಜುನಾಥ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಅಡ್ವಾನ್ಸ್ KP ಜ್ಯೋತಿಷ್ಯದ ಪ್ರಕಾರ ಫೈನಾನ್ಸ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಯಾರಿಗೆ ಅಮೌಂಟ್ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಬರುತ್ತೆ, ಯಾರಿಗೆ ಬರೋದಿಲ್ಲ, ಯಾರು ತುಂಬ ಹೈ ಲೆವೆಲಲ್ಲಿ ಸಂಪಾದನೆ ಮಾಡ್ತಾರೆ, ಯಾರು ತುಂಬ ಲೋ ಲೆವೆಲಲ್ಲಿ ಸಂಪಾದನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ. ನೋಡಿ, ನಮ್ಮ ಒಂದು ಅಡ್ವಾನ್ಸ್ KP ಜ್ಯೋತಿಷ್ಯದ ಪ್ರಕಾರ ಔಟರ್ ಭಾವಗಳು ಕನೆಕ್ಟಿವಿಟಿ ಇರಬೇಕು. 2ನೇ ಭಾವಕ್ಕೆ, 4ನೇ ಭಾವಕ್ಕೆ, 6ನೇ ಭಾವಕ್ಕೆ, 10ನೇ ಭಾವಕ್ಕೆ, 8ನೇ ಭಾವಕ್ಕೆ, 12ನೇ ಭಾವಕ್ಕೆ ಔಟರ್ ಭಾವಗಳು ಕನೆಕ್ಟಿವಿಟಿ ಇತ್ತು ಅಂತಂದರೆ ನಿಮಗೆ ಸಿಕ್ಕಾಬಿಟ್ಟೆ ಹಣ ಬರುತ್ತೆ ಅಂತ ಅರ್ಥ. ಅದರಲ್ಲೂ ಹಣಕ್ಕೆ ಕಾರಕ ಗ್ರಹ ಯಾರು? ಗುರುಗ್ರಹ, ಶುಕ್ರಗ್ರಹ, ಚಂದ್ರಗ್ರಹ ಇವರೆಲ್ಲ ಇದ್ರು ಅಂತಂದರೆ ನಿಮಗೆ ಇನ್ನೂ ಸಿಕ್ಕಾಬಿಟ್ಟೆ ಹಣ ಅನ್ನೋದು ಬರುತ್ತೆ. ಆ 2ನೇ ಭಾವಕ್ಕೆ ಸಬ್ಲಾಡ್ ಆಗಿ ಬಂದಿರಬೇಕು, 4ನೇ ಭಾವಕ್ಕೆ, 6ನೇ ಭಾವಕ್ಕೆ, 8ನೇ ಭಾವಕ್ಕೆ, 10ನೇ ಭಾವಕ್ಕೆ, 12ನೇ ಭಾವಕ್ಕೆ ಬಂದಿದ್ರೆ ಡೆಫಿನೆಟಾಗಿ ನೀವು ಹಣ ಸಂಪಾದನೆ ಮಾಡ್ತೀರಾ, ಸಿಕ್ಕಾಬಿಟ್ಟೆ ದುಡ್ಡು ಅನ್ನೋದು ಬರುತ್ತೆ. ಈ ರೀತಿ ಕಾಂಬಿನೇಷನ್ ಇರಬೇಕು. ಅಂದರೆ 2, 4, 6, 8, 10, 12 ಇದು ಕಂಪ್ಲೀಟಾಗಿ ಕಾಂಬಿನೇಷನ್. ಇಷ್ಟು ಜೊತೆಗಿದ್ರೆ ಚಂದ. ಬರೀ 800 ಇತ್ತು ಅಂತಂದರೆ ಸಮಸ್ಯೆ ಕೊಡುತ್ತೆ. ಬರೀ 800 ಇರಬಾರ್ದು. 2, 4, 6, 10 ಕಾಂಬಿನೇಷನ್ ಇತ್ತು ಅಂತಂದರೆ ಸಿಕ್ಕಾಬಿಟ್ಟೆ ಹಣ ಸಂಪಾದನೆ ಮಾಡ್ತಾರೆ, ಅದು ಕೂಡ ಗುಡ್. ಇವಾಗ ಯಾರಿಗೆ ಹಣ ಜಾಸ್ತಿ ಕಡಿಮೆ ಇರುತ್ತೆ ಅಂತಂದರೆ ಅವರ ಒಂದು ಯೋಗದ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ನಿಮ್ಮ ಪಾಸ್ಬುಕ್ಕಲ್ಲಿ ನೀವು ಎಷ್ಟು ಎಂಟ್ರಿ ಮಾಡಿಸ್ಕೊಂಡು ಬಂದಿದ್ದೀರ ಅನ್ನೋದ್ರ ಮೇಲೆ ಇದೆಲ್ಲ ಡಿಪೆಂಡ್ ಆಗುತ್ತೆ. ನಿಮ್ಮ ಒಂದು ಪಾಸ್ಬುಕ್ಕಲ್ಲಿ ಎಷ್ಟು ಡೆಬಿಟ್ ಇದೆ, ಎಷ್ಟು ಕ್ರೆಡಿಟ್ ಇದೆ, ನೀವು ಎಷ್ಟು ಯೋಗನ ಸಂಪಾದನೆ ಮಾಡ್ಕೊಂಡು ಬಂದಿರ ಅನ್ನೋದ್ರ ಮೇಲೆ ನಿಮಗೆ ಎಷ್ಟು ಸಿಗಬೇಕು ಅನ್ನೋದು ಕೂಡ ಇರುತ್ತೆ. ಓಕೆನಾ? ಇವಾಗ ಕೆಲವರು ನಾವು ನೋಡ್ತಿರ್ತೀವಿ, ಇವಾಗ ನಾವು ಮುಖೇಶ್ ಅಂಬಾನಿ ಆಗೋಕ್ಕಾಗಲ್ಲ, ಓಕೆನಾ, ಮೋದಿ ಆಗೋಕ್ಕಾಗಲ್ಲ, ಅಥವಾ ಸಿದ್ದರಾಮಯ್ಯ ಆಗೋಕ್ಕಾಗಲ್ಲ, ಅಥವಾ DKC ಆಗೋಕ್ಕಾಗಲ್ಲ, ಈ ರೀತಿ ಎಲ್ಲ ಆಗುತ್ತೆ. ಓಕೆನಾ? ಇವ್ರ ಲೆವೆಲಿಗೆ ನಾವು ಬೆಳಿಬೇಕು, ಸಂಪಾದನೆ ಮಾಡಬೇಕು ಅಂದರೆ ನಮ್ಮ ಜಾತಕದಲ್ಲಿ ಆ ರೀತಿ ಕಾಂಬಿನೇಷನ್ ಇರಬೇಕು, ಮತ್ತು ಅದೇ ಥರ ಯೋಗಗಳು ಇರಬೇಕು. ಆ ಯೋಗಗಳಿದ್ದರೆ ನಾವು ಆ ಲೆವೆಲಿಗೆ ಸಂಪಾದನೆಗಳನ್ನು ಮಾಡ್ಬೋದು. ಆ ಯೋಗಗಳು ನಮ್ಮಲ್ಲಿ ಇಲ್ಲ ಅಂತಂದಾಗ ನಮ್ಮ ಲೆವೆಲಿಗೆ ಬರೋ ದುಡ್ಡು ಆ ಲೆವೆಲಿಗೆ ಅದೇ ದೊಡ್ಡದಂತ ಅನಿಸಿರುತ್ತೆ. ಇವಾಗ ಬಡವ ಅವನು ದಿವಸಕ್ಕೆ 500 ರೂಪಾಯಿ ದುಡಿತಿದ್ದಾನೆ, ಅವನಿಗೆ 1000 ರೂಪಾಯಿ ಬಂದುಬಿಟ್ಟು ಅವ್ನಿಗೆ ಅಷ್ಟೇ ಖುಷಿ. ಅದೇ ಒಬ್ಬ ಮಿಡಲ್ ಕ್ಲಾಸಲ್ಲಿ 1000 ರೂಪಾಯಿ ದುಡಿತಾನೆ ಒಂದು ದಿವಸಕ್ಕೆ, ಅವನಿಗೆ 1,000 2,000 ಬಂದ್ರೆ ಖುಷಿ, ಓ ಸಾಕಪ್ಪ ಇಷ್ಟು ಬಂದರೆ ಅಂತ. ಅದೇ ಲಕ್ಷಾಧಿಪತಿ ಕೋಟ್ಯಾಧಿಪತಿಗೆ ದಿವಸಕ್ಕೆ 1 ಕೋಟಿ 2 ಕೋಟಿ 10 ಕೋಟಿ 50 ಕೋಟಿ 100 ಕೋಟಿ ಅವರೆಲ್ಲ ಮಾಡ್ತಿರ್ತಾರೆ. ಓಕೆನಾ? ಅವ್ರಿಗೆ ಅಷ್ಟೆಲ್ಲ ಬರ್ತಿರುತ್ತೆ. ಅಂದರೆ ಎಲ್ಲದೂ ಕೂಡ ಅವರ ಒಂದು ಯೋಗದ ಮೇಲೇ ಡಿಪೆಂಡ್ ಆಗಿರುತ್ತೆ. ಒಬ್ಬ ನಮ್ಮ ಭಿಕ್ಷುಕನ ಜಾತಕ ತೊಗೊಂಡ್ರು, ಮೀಡಿಯಮಲ್ಲಿ ಇರೋವಂಥ ಒಬ್ಬನ ಜಾತಕ ತೊಗೊಂಡ್ರು, ಹೈ ಲೆವೆಲ್ ಇರೋ ಜಾತಕ ತೊಗೊಂಡ್ರು ಅವ್ರಿಗೆ ಕಾಂಬಿನೇಷನ್ ಇದೇ ಇರುತ್ತೆ. ಆದರೆ ಅವ್ರು ತಗೊಬಂದಿರೋಂಥ ಯೋಗ, ಪುಣ್ಯದ ಫಲ ಅವ್ರನ್ನ ಆ ಲೆವೆಲಿಗೆ ಇಟ್ಕೊಂಡು ಹೋಗುತ್ತೆ. ನಾವು ಯಾಕೆ ಅವ್ರ ಥರ ಆಗೋಕ್ಕಾಗ್ತಿಲ್ಲ, ನಾವು ಯಾಕೆ ಅಷ್ಟೊಂದು ಸಂಪಾದನೆ ಮಾಡೋಕ್ಕಾಗ್ತಿಲ್ಲ? ಇವಾಗ ನೀವು ಒಂದು ಹಾಸ್ಪಿಟಲ್ಗಳು ತಗೋಬೋದು, ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡುತ್ತೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ ತೊಗೋಬೋದು, ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಹಣ ಸಂಪಾದನೆ ಮಾಡ್ತಾರೆ, ಈಸಿಯಾಗಿ ಬರುತ್ತೆ. ಕಷ್ಟಪಡೋನಿಗೆ 400-500 ರೂಪಾಯಿ 1000 ರೂಪಾಯಿ ಒಳಗಡೆ ಪೇಮೆಂಟು. ಓಕೆನಾ? ಎಲ್ಲದೂ ಕೂಡ ಅವರ ಒಂದು ಯೋಗಿತೆ ಮೇಲೇ ಡಿಪೆಂಡ್ ಆಗ್ತಾ ಹೋಗುತ್ತೆ. ಓಕೆನಾ? ಇದೆಲ್ಲದೂ ಕೂಡ ನಮ್ಮ ಜಾತಕದಲ್ಲಿ ಈ ಥರ ಇರುತ್ತೆ. ಜಾತಕದಲ್ಲಿ ಈ ರೀತಿ ಕಾಂಬಿನೇಷನ್ ಇದ್ದವರಿಗೆ ಈ ರೀತಿ ಹಣ ಸಂಪಾದನೆ ಅನ್ನೋದು ಇರುತ್ತೆ. ಯಾರಿಗೆ 5, 9 ಕನೆಕ್ಟಿವಿಟಿ ಇರುತ್ತೆ ಅವರಿಗೆ ಹಣ ಸಂಪಾದನೆ ಬರಲ್ಲ ಅಷ್ಟು ಸುಲಭವಾಗಿ. ಓಕೆನಾ? ಅವ್ರು ಏನೇ ಮಾಡಿದ್ರು ಕಮಿಷನ್ ಬೇಸ್ ಮೇಲೆ ಮಾಡಿದ್ರು ಅಂತಂದರೆ ಸಿಕ್ಕಾಪಟ್ಟೆ ಹಣ ಸಂಪಾದನೆ ಮಾಡ್ತಾರೆ. ಈ 5, 9 ಕಾಂಬಿನೇಷನ್ ಇತ್ತು ಅಂತಂದರೆ ಸಿಕ್ಕಾಪಟ್ಟೆ ಹಣ ಸಂಪಾದನೆ ಮಾಡ್ತಾರೆ. ಯಾವ ರೀತಿ? ಬರೀ ಕಮಿಷನ್ ಬೇಸ್ ಮೇಲೆ. ದಳ್ಳಾಳಿ ಕೆಲಸ. ಇವಾಗ ಒಂದು ಸೈಟ್ ಮಾರಬೇಕು, ಆ ಸೈಟಿಗೆ ಇವಾಗ ನೋಡಿದ್ದೀರ, ಸುಮಾರು ಜನ ರೀಲ್ಸ್ಗಳು ಕೂಡ ನೋಡ್ತಿರ್ತೀರ. ಒಬ್ಬನ ತಕ್ಕ ಹೋಗ್ತಾರೆ, ದಳ್ಳಾಳಿ ಹೋಗ್ತಾರೆ, ತೊಗೊತಾರೆ, ಇಷ್ಟು ಲಕ್ಷ ಅಂತ ಮಾತಾಡ್ತಾರೆ. ಮಾತಾಡಾದ್ಮೇಲೆ ದುಡ್ಡು ಕೊಡ್ತಾನೆ ದಳ್ಳಾಳಿ ಅವರಿಗೆ. ಆ ನಂತರ ಇನ್ನೊಬ್ಬರು ಬರ್ತಾರೆ ಕ್ಯಾಂಡಿಡೇಟು, ಅವ್ರ ತಕ್ಕನು ಮಾತಾಡ್ಕೊತಾನೆ ದಳ್ಳಾಳಿ. ಮಾತಾಡ್ಕೊಂಡು ಅಲ್ಲಿಂದ 20 ಲಕ್ಷ ಸಂಪಾದನೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಓಕೆನಾ? 20 ಲಕ್ಷ ಬೇಡ, ಒಂದು 2 ಲಕ್ಷ ಸಂಪಾದನೆ ಮಾಡಲಿ ಬಿಡಿ, ಅವರಷ್ಟು ದುಡ್ಡು ಸಂಪಾದನೆ ಮಾಡೋರು ಇನ್ನೊಬ್ರು ಇರೋಲ್ಲ. ಓಕೆನಾ? ಈ ರೀತಿ ಅದೆಲ್ಲ ಅವರವರೊಂದು ಕೆಪಾಸಿಟಿ, ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವರ ಒಂದು ಫೀಲ್ಡಲ್ಲಿ ಅದು ಅವರಿಗದು ಸಂಪಾದನೆ, ಅವ್ರು ಆ ರೀತಿ ಮಾಡಲೇಬೇಕು. ಹಾಗಾಗಿ ಅವ್ರು ಅಷ್ಟು ಸಂಪಾದನೆ ಮಾಡೇ ಮಾಡ್ತಾರೆ. ಓಕೆನಾ? ಈ ರೀತಿ ಇದೆಲ್ಲ ಆಗಬೇಕು ಅಂದರೆ 5, 9 ಕನೆಕ್ಟಿವಿಟಿ ಇದ್ದಾಗ ಆ ಥರ ಹಣ ಅನ್ನೋದು ಬರುತ್ತೆ. ಫಿಲಮ್ ಇಂಡಸ್ಟ್ರಿಯಲ್ಲಿ ನಾವು ಸಿಕ್ಕಾಬಿಟ್ಟೆ ಹಣ ಸಂಪಾದನೆ ಮಾಡಬೇಕು ಅಂತಂದರೆ
ಈ ಥರ ಕಾಂಬಿನೇಷನ್ ಇರಬೇಕು. ಇನ್ನರ್ ಭಾವಗಳು ಕನೆಕ್ಟಿವಿಟಿ ಇರಬೇಕು. 3, 5, 7, 11 ಈ ರೀತಿ ಕಾಂಬಿನೇಷನ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ಹಣ ಬರುತ್ತೆ. 5, 9 ಅನ್ನೋದು ಓನ್ಲಿ ಫಾರ್ ಕನ್ಸಲ್ಟೇಷನ್. ಓಕೆನಾ. ವಿತೌಟ್ ಇನ್ವೆಸ್ಟ್ಮೆಂಟ್ ಹಣ ಸಂಪಾದನೆ ಮಾಡೋಕ್ಕೆ 5, 9 ಬೇಕು. ವಿತ್ ಇನ್ವೆಸ್ಟ್ಮೆಂಟಿಗೆ 5, 9 ಇರಬಾರ್ದು. ಬರೀ 9 ಇರಬಾರ್ದು. 5 ಇದ್ರೂ ಸ್ವಲ್ಪ ನಡೆಯುತ್ತೆ, ಆದರೆ 9 ಇರಬಾರ್ದು. ಓಕೆನಾ. 9 ಜೊತೆಗಿತ್ತು ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಓಕೆನಾ. ನೀವು ಬರೀ ಕಮಿಷನ್ ಬೇಸ್ ಮೇಲೆ ಕೆಲಸ ಮಾಡಿ ನಿಮಗೆ ಹಣ ಬರುತ್ತೆ. ನಿಮ್ಗೆ ಅದೃಷ್ಟ ನಿಮಗೆ ಕುಲಾಯಿಸುತ್ತೆ. ಅದೃಷ್ಟದಿಂದ ಹಣ ಬರುತ್ತೆ. ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ತೊಗೊಂಡು ಹೋಗ್ತಾರೆ. ನಿಮ್ಮ ಹತ್ರ ತೊಗೊಂಡೋದ್ರೆ ಚೆನ್ನಾಗಾಗ್ತೀನಿ ಅಂತ ಹೇಳ್ತಾರೆ. ಈ ರೀತಿ ಎಲ್ಲದೂ ಕೂಡ 5, 9 ಇದ್ದಾಗ ಆಗುತ್ತೆ. ಹಣನೇ ಬರ್ತಿಲ್ಲ ಅನ್ನೋದಕ್ಕೂ ಕೂಡ 5, 9 ಕಾರಕ. 5, 9ನೇ ಭಾವ ಸೇರ್ಕೊಂತಂದರೆ ಹಣ ಬರಲ್ಲ. ಬರೀ 5, 9 ಇದೆ ಅಥವಾ ಇನ್ನರ್ ಭಾವ ಜೊತೆಗೆ 5, 9 ಇದೆ, ನಿಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಬರ್ತಿರೋದು, ಅದಕ್ಕಿಂತ ಜಾಸ್ತಿ ಬರ್ತಿರಲ್ಲ. ಓಕೆನಾ. ಇದನ್ನು ನೋಡೋ ರೀತಿ ಚೇಂಜಸ್ಗಳಾಗ್ತಿರುತ್ತೆ. ಅದಕ್ಕೋಸ್ಕರನೇ ಜ್ಯೋತಿಷ್ಯ ಕಲ್ತ್ಕೊಳ್ಳಿ. ನಮ್ಮ ಅಡ್ವಾನ್ಸ್ KP ಜ್ಯೋತಿಷ್ಯ ತರಗತಿ ಇದೇ ತಿಂಗಳು 24ನೇ ತಾರೀಕು, ಆಗಸ್ಟ್ 24ನೇ ತಾರೀಕು ಪ್ರಾರಂಭ ಆಗ್ತಿದೆ. 20 ದಿನಗಳ ತರಗತಿ. ಯಾರು ಬೇಕಾದರೂ ಈ ತರಗತಿನ ಕಲ್ತ್ಕೋಬೋದು. ನೀವು ಇದೇ ರೀತಿ ಫಲ ವಿಮರ್ಶೆ ಮಾಡ್ಬೋದು. ನೀವು ನಿಮ್ಮ ಜಾತಕನ ಯಾವ ರೀತಿ ಅನಲೈಸ್ ಮಾಡ್ಕೋಬೇಕು ಫಸ್ಟ್ ಅದನ್ನು ತಿಳ್ಕೊಳ್ಳಿ. ಸುಮಾರು ಜನ ಹೆಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ, ನಾನು ಇದನ್ನು ಕನ್ಸಲ್ಟೇಷನ್ ಆಗಿ ಮಾಡ್ಕೊಂಡು ಹೋಗ್ತೀನಿ. ನೀವು ಕನ್ಸಲ್ಟೇಷನ್ ಮಾಡ್ಕೊಂಡು ಹೋಗಿ, ತೊಂದರೆ ಇಲ್ಲ. ಫಸ್ಟ್ ನಿಮ್ಮ ಜಾತಕದಲ್ಲಿ ಏನಿದೆ, ನೀವು ಯಾವ ಥರ ಬೆಳಿಬೇಕು, ನೀವು ಯಾವ ಥರ ಇದನ್ನು ನಡ್ಕೋಬೇಕು, ಫಸ್ಟ್ ನೀವು ಬೆಳೆದ್ರೆ ನಿಮಗೆ ಈ ದುಡ್ಡೆಲ್ಲ ಅವಶ್ಯಕತೆನೇ ಇರೋಲ್ಲ. ಇದಕ್ಕಿಂತ 10 ಸಂಪಾದನೆ ಮಾಡಬೇಕು. ಯಾವತ್ತೂ ಯೋಚನೆಗಳು ದೊಡ್ಡದಾಗಿರಬೇಕು, ಅವೆಲ್ಲ ನಾವು ದೊಡ್ಡವರಾಗಕ್ಕೆ ಸಾಧ್ಯ. ನಾವು ಯೋಚನೆ ಎಲ್ಲ ಕೆಳಮಟ್ಟದಲ್ಲೇ ಇರೋದ್ರಿಂದ ನಾವೆಲ್ಲ ಕೆಳಗಡೆ ಇಲ್ಲೇ ಇದ್ದೀವಿ, ಮಿಡಲಲ್ಲೇ ಇದ್ದೀವಿ. ಕೆಳಗಡೆನೂ ಹೋಗ್ತಿಲ್ಲ, ಮೇಲ್ಗಡೆನೂ ಹೋಗ್ತಿಲ್ಲ. ಅದಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ನಾವು ಸೇರಬೇಕು. ಆವಾಗಲೇ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳಾಗೋಕ್ಕೆ ಸಾಧ್ಯ. ಓಕೆನಾ. ಈ ರೀತಿ ತುಂಬ ವಿಚಾರಗಳನ್ನು ನಾನು ತರಗತಿಗಳಲ್ಲಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ಇದನ್ನು ಚೆಕ್ ಮಾಡಬೇಕು, ಹೇಗೆ ಹಣ ಬರುತ್ತೆ, ಹೇಗೆ ಲಾಸ್ ಆಗುತ್ತೆ. 8, 12 ಬರೀ 8, 12 ಕೂಡ ಇರಬಾರ್ದು. 8, 12 ಇತ್ತು ಅಂದ್ರೂ ದುಡ್ಡೇ ಬರಲ್ಲ. ಬಂದಿದ್ದೆಲ್ಲ ಬರೀ ಆ ಸಾಲ ಈ ಸಾಲ, ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು, ಇದೇ ಹಾಳಾಗೋಗ್ತಿರೋದು. 2, 4, 6, 10, 1, 3, 7, 11 ಈ 2 ಕಾಂಬಿನೇಷನ್ ಇತ್ತು ಹಣ ಬರುತ್ತೆ. ಬರೀ 5, 9 ಮೀಡಿಯಮ್ ಆಗಿರುತ್ತೆ. ಈ ಕಡೆ ಮೇಲೂ ಹೋಗಲ್ಲ, ಕೆಳಗಡೆ ಹೋಗಲ್ಲ. ಅದೇ ಕಮಿಷನ್ ಬೇಸ್ ಮೇಲೆ ಮಾಡ್ತಿದ್ರೆ 100% ಸಂಪಾದನೆ ಬರುತ್ತೆ. 8, 12 ಯಾವುದು ಮಾಡಿದ್ರು ವೇಸ್ಟೇ. ಎಲ್ಲದರಲ್ಲೂ ಸಮಸ್ಯೆ ಇದ್ದಿದ್ದೆ. ನಿಮಗೆ ತೊಂದರೆ ಮೇಲೆ ತೊಂದರೆಗಳು, ಸಮಸ್ಯೆ ಮೇಲೆ ಸಮಸ್ಯೆಗಳು ಬಂದೇ ಬರುತ್ತೆ. 8, 12 ಮಾತ್ರ ಇರಬಾರ್ದು. ಬರೀ 8, 12 ಅಥವಾ 6, 8, 12, 2, 8, 12, 4, 8, 12 ಈ ರೀತಿ ಕಾಂಬಿನೇಷನ್ಗಳು ಬರಬಾರ್ದು. 2ನೇ ಭಾವಕ್ಕೆ ಬಂದಿದೆ ಅಂದ್ಕೊಳ್ಳಿ, ನಿಮ್ಮ ಫೈನಾನ್ಸ್ ಅಥವಾ ನಿಮ್ಮ ಸೇವಿಂಗ್ಸ್ ಅನ್ನೋದೇ ಇರೋಲ್ಲ. 4ನೇ ಭಾವಕ್ಕೆ 4, 8, 12 ಇದೆ ಅಂತ ಅಂದ್ಕೊಳ್ಳಿ, ನಿಮ್ಮ ಪ್ರಾಪರ್ಟಿಯಲ್ಲಿ, ನೀವು ತಗೊಳ್ಳೋಂಥ ಸೈಟಲ್ಲಿ ಎಲ್ಲದರಲ್ಲೂ ಸಮಸ್ಯೆ ಇರುತ್ತೆ. 6, 8 ಇತ್ತು ಅಂತಂದರೆ ನಿಮಗೆ ಉದ್ಯೋಗದಲ್ಲಿ ಸಮಸ್ಯೆಗಳು ಬರುತ್ತೆ, ಹೆಲ್ತ್ ಪ್ರಾಬ್ಲಮ್ಸ್ಗಳು ಬರ್ತವೆ. 8ನೇ ಭಾವಕ್ಕೆ 8, 12 ಕನೆಕ್ಟಿವಿಟಿ ಇತ್ತು ಅಂತಂದರೆ ನಿಮ್ಮ ಪಿತ್ರಾರ್ಜಿತ ಆಸ್ತಿಗಳಿಂದ ಸಮಸ್ಯೆಗಳು ಬರುತ್ತೆ. 10ನೇ ಭಾವಕ್ಕೆ 10, 8, 12 ಕನೆಕ್ಟಿವಿಟಿ ಇದೆ ಅಂತಂದರೆ ನಿಮಗೆ ನಿಮ್ಮ ಕೆಲಸದಲ್ಲಿ, ಉದ್ಯೋಗದಲ್ಲಿ ಒಳ್ಳೆ ಇನ್ಕಮ್ ಬರಬೇಕು, ನೇಮು ಫೇಮು ಬರಬೇಕು ಅಂತಂದರೆ ಅದೆಲ್ಲದೂ ಕೂಡ ಹಾಳು ಮಾಡುತ್ತೆ. 12ನೇ ಭಾವಕ್ಕೆ 8, 12 ಇತ್ತು ಅಂತಂದರೆ ನೀವು ಹಾಕುವಂಥ ಹೂಡಿಕೆ ಅನ್ನೋದು 12ನೇ ಭಾವ, ಇನ್ವೆಸ್ಟ್ಮೆಂಟ್ ಅನ್ನೋದು 12ನೇ ಭಾವ. 12ನೇ ಭಾವದಲ್ಲಿ ಇನ್ವೆಸ್ಟ್ಮೆಂಟ್ ಎಲ್ಲ ಹಾಳು ಮಾಡುತ್ತೆ ಬರೀ 8, 12 ಜೊತೆಗಿತ್ತು ಅಂತಂದರೆ. ಹಾಗೆ ಇದು ಎಲ್ಲಿ ಬರಬೇಕು, ಎಲ್ಲಿ ಬರಬಾರ್ದು, ಯಾವ ರೀತಿ ಬಂದರೆ ಹೇಗೆ ಅನ್ನೋದೆಲ್ಲ ತಿಳ್ಕೋಬೇಕು ಅಂತಂದರೆ ಈ ಒಂದು ತರಗತಿಗೆ ನೀವೆಲ್ಲರೂ ಜಾಯ್ನ್ ಆಗಿ, ನಿಮಗೆಲ್ಲರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಈ ರೀತಿ ನೀಟಾಗಿ ಬಿಡಿಸಿ ನಿಮ್ಗೆ ನೀಟಾಗಿ ಹೇಳ್ಕೊಡ್ತೀನಿ. ಪ್ರತಿಯೊಂದು ಕಾರಕಗಳು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀವಿ. ಯಾವ ರೀತಿ ತಗೋಬೇಕು ಕಾರಕನ, ಯಾವ ರೀತಿ ಅರ್ಥ ಮಾಡ್ಕೋಬೇಕು. ಭಾವಕಾರಕ, ಗ್ರಹಕಾರಕ. ಈ ಭಾವಕಾರಕ, ಗ್ರಹಕಾರಕ ನೀವು ಕಲ್ತಿಲ್ಲ ಅಂತಂದರೆ ಜ್ಯೋತಿಷ ಕಲಿಯೋಕ್ಕಾಗಲ್ಲ. ಯಾಕಂದರೆ ಡೇ 1 ಕ್ಲಾಸಿಂದನೂ ಕೂಡ ಇದೆಲ್ಲದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಂದು 22ನೇ ಬ್ಯಾಚು ಅಡ್ವಾನ್ಸ್ KP ಜ್ಯೋತಿಷ ತರಗತಿ ನಾವು ಮಾಡ್ತಿರೋವಂಥದ್ದು. ಇಂಟ್ರೆಸ್ಟ್ ಇರೋರು ಈ ತರಗತಿಗೆ ನೀವು ಜಾಯ್ನ್ ಆಗ್ಬೋದು. ಕೆಳಗಡೆ ತೋರಿಸ್ತಿರೋಂಥ ನಂಬರಿಗೆ ನೀವು ಕರೆ ಮಾಡಿ ತರಗತಿಗೆ ನೀವು ಜಾಯ್ನ್ ಆಗಿ. ಈ ಥರ ಎಲ್ಲ ಫೈನಾನ್ಸ್ ಅಂತ ಬಂದಾಗ ಈ ಥರ ಎಲ್ಲ ನಾವು ನೋಡಬೇಕಾಗತ್ತೆ. ನಾವು ಯಾವ ವಿಚಾರದಲ್ಲಿ ಸಂಪಾದನೆ ಮಾಡ್ತೀವಿ, ಯಾವ ವಿಚಾರದಲ್ಲಿ ನಮಗೆ ಲಾಸ್ ಆಗುತ್ತೆ ಅಂತ ತಿಳ್ಕೊಂಡು, ಲಾಸ್ ಆಗುವಂಥ ವಿಚಾರದಲ್ಲಿ ನಾವು ಸ್ವಲ್ಪ ಜೋಪಾನವಾಗಿರಬೇಕು. ಯಾವುದ್ರಲ್ಲಿ ಇನ್ಕಮ್ ಜಾಸ್ತಿ ಬರುತ್ತೆ ಆ ಒಂದು ವಿಚಾರದಲ್ಲಿ ನಾವು ತುಂಬ ಜಾಸ್ತಿ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಿ ಏನು ಮಾಡ್ಬೋದು ಇದರೊಳಗೆ ಅಂತ ತಿಳ್ಕೊಂಡು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ಕೊಂಡು ಹೋಗ್ಬೋದು. ಓಕೆನಾ. ಈ ರೀತಿ ಎಲ್ಲ ವಿಚಾರ ತಿಳ್ಕೊಬೇಕು ಅಂತಂದರೆ ನಿಮಗೆ ಕನ್ಸಲ್ಟೇಷನ್ಗೆ ನಂಬರ್ ಕೆಳಗಡೆ ತೋರಿಸ್ತಿದೆ, ಆ ನಂಬರ್ಗೆ ನೀವು ಕರೆ ಮಾಡಿ ಕನ್ಸಲ್ಟೇಷನ್ನು ಕೂಡ ನೀವು ತಗೋಬೋದು. ಓಕೆ. ಇಷ್ಟು ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.